ನಮಸ್ಕಾರ ಸ್ನೇಹಿತರೆ. ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿಯವರ ಸ್ಪೀಡನ್ನು ನೋಡ್ತಾ ಇದ್ದರೆ ಮಮತಾ ಬ್ಯಾನರ್ಜಿ ಮತ್ತು ಅಭಿಷೇಕ್ ಬ್ಯಾನರ್ಜಿ ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಹಗರಣಗಳ ಫೈಲ್ಗಳು ಸಹ ಓಪನ್ ಆದರೆ ಆಶ್ಚರ್ಯವನ್ನು ಪಡುವಂತಿಲ್ಲ ಅಂತೇಳಿ ಅನಿಸುತ್ತೆ. 2007 ಮತ್ತು 8ರಲ್ಲಿ ಹಂಚಿಕೆಯಾದಂತಹ ಜಮೀನು, ನಂತರ ಅದು 2011ರಲ್ಲಿ ಮರು ಹಂಚಿಕೆ ಆಗುವಂಥ ಸಂದರ್ಭದಲ್ಲಿ ಯಾರ್ಯಾರಿಗೆ ಹೋಯಿತು, ಅಲ್ಲಿನ ಹಣಗಳು ಅಭಿಷೇಕ್ ಬ್ಯಾನರ್ಜಿಯ ಪರಮಾಪ್ತನ ಅಕೌಂಟಿಗೆ ಹೇಗೆ ಬಂತು, ಇದರಲ್ಲಿ ಅಭಿಷೇಕ್ ಬ್ಯಾನರ್ಜಿ ಮಮತಾ ಬ್ಯಾನರ್ಜಿ ಸರ್ಕಾರದ ಇನ್ವಾಲ್ವ್ಮೆಂಟ್ ಏನು ಅನ್ನೋದರ ತನಿಖೆ ಆರಂಭ ಆಗಿದೆ. ಈಗ 16-17 ವರ್ಷಕ್ಕೂ ಮುಂಚೆ, ಅಂದರೆ ಮಮತಾ ಬ್ಯಾನರ್ಜಿಯ ಮೊದಲ ಅವಧಿಗೂ ಮುಂಚೆ 7-8ರಲ್ಲಿ ನಡೆದಿರುವಂತಹ ಹಗರಣಕ್ಕೆ ಈಗ ತನಿಖೆ ನಡೆಸ್ತಾ ಇದೆ ಸುವೇಂದು ಅಧಿಕಾರಿಯವರ ಸರ್ಕಾರ. ಮಮತಾ ಬ್ಯಾನರ್ಜಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದೇ ರೈತರ ಪರವಾಗಿ ನಿಂತುಕೊಂಡು ನಂದಿ ಗ್ರಾಮದಲ್ಲಿ ನಡೆದಂತಹ ರೈತರ ಆಂದೋಲನದ ದೊಡ್ಡ ಮುಖವಾಗಿ ಗುರುತಿಸಿಕೊಂಡು ಕಮ್ಯುನಿಸ್ಟ್ ಸರ್ಕಾರದ ವಿರುದ್ಧವಾಗಿ ನಿಂತು ರೈತರ ಮನಗೆದ್ದು 11ರಲ್ಲಿ ಸರ್ಕಾರವನ್ನು ರಚನೆ ಮಾಡಿದ್ರು. ಅದೇ ರೀತಿ ಜಿಂದಾಲ್ ಕಂಪನಿ ಪಶ್ಚಿಮ ಬಂಗಾಳದಲ್ಲಿ ಒಂದು ಕಂಪನಿಯನ್ನು ನಿರ್ಮಿಸಿ ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಡಬೇಕು ಅಂತೇಳಿ ಸರ್ಕಾರದ ಬಳಿ ಬೇಡಿಕೆ ಇರುತ್ತೆ. ಸರ್ಕಾರ 4300 ಎಕರೆ ಜಮೀನನ್ನು ಮಂಜೂರು ಮಾಡುತ್ತೆ. ಸರ್ಕಾರ 2007 ಮತ್ತು 8ರ ಅವಧಿಯಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇರುತ್ತಾಗ 4300 ಎಕರೆ ನಮಗೆ ಕಡಿಮೆ ಆಗುತ್ತೆ ಅಂಥೇಳಿ ಹೆಚ್ಚುವರಿ 294 ಎಕರೆ ನಮಗೆ ಬೇಕು ಅಂಥೇಳಿ ಜಿಂದಾಲ್ ಕಂಪನಿ ಸರ್ಕಾರದ ಬಳಿ ಕೇಳುತ್ತೆ. ಆಗ ಅಲ್ಲೇ ಅಕ್ಕಪಕ್ಕದಲ್ಲಿದ್ದಂತಹ 485 ರೈತರ ಜಮೀನು ಲೆಕ್ಕ ಹಾಕಳಿ, 285 ಎಕರೆ 485 ರೈತರು ಅಲ್ಲಿ ಉಳುಮೆ ಮಾಡ್ತಾ ಇರ್ತಾರೆ. 485 ರೈತರ ಬಳಿ ಈ ಜಮೀನನ್ನು ಖರೀದಿ ಮಾಡಬೇಕಾದ್ರೆ ಒಂದು ಟೆಕ್ನಿಕಲ್ ಇಶ್ಯೂ ಎದುರಾಗುತ್ತೆ. ಆ ಜಮೀನು ST ಸಮುದಾಯಕ್ಕೆ ಸೇರಿದಂಥದ್ದು, ಅವರಿಗೆ ಸೇರಿದಂಥದ್ದು. ಹಾಗಾಗಿ ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ. ನಿಮಗೆ ಗೊತ್ತಿರುತ್ತೆ ಕೆಲವೊಂದಿಷ್ಟು ಯಾವ ರೀತಿಯಾಗಿರುತ್ತೆ ST ಸಮುದಾಯದವರ ಜಮೀನನ್ನು ಖರೀದಿ ಮಾಡಬೇಕಾದ್ರೆ ಅಂತ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಮಾಡುವಂತಿಲ್ಲ. ಅದನ್ನು ಸರ್ಕಾರ ಜಿಂದಾಲ್ ಕಂಪ್ನಿಯವ್ರಿಗೆ ಮನವೊಲಿಸುತ್ತೆ, ಇಲ್ಲ ನಾವು ನೋಡ್ಕೊಳ್ತೀವಿ, ನೀವು ಪರ್ಚೇಸ್ ಮಾಡಿ ಅಂತ. ಹಣವನ್ನು ಕೊಟ್ಟು ST ಸಮುದಾಯದವರಿಂದ 294 ಎಕರೆ ಜಮೀನನ್ನು ಖರೀದಿ ಮಾಡ್ತಾರೆ ಜಿಂದಾಲ್ ಕಂಪ್ನಿಯವರು. ಇನ್ನೇನು ಆ ಪ್ರಾಜೆಕ್ಟ್ ಶುರುವಾಗಬೇಕು ಅಷ್ಟರಲ್ಲಿ ಜಿಂದಾಲ್ ಕಂಪನಿಯವರಿಗೆ ಸ್ಥಳ ಸರಿ ಇಲ್ಲ ಅಂತ ಹೇಳಿ ಆ ಪ್ರಾಜೆಕ್ಟನ್ನು ಡ್ರಾಪ್ ಮಾಡ್ತಾರೆ, ಮುಂದುವರಿಸಲ್ಲ. ಇಲ್ಲಿ ಜಿಂದಾಲ್ ಕಂಪ್ನಿಯವ್ರು ಏನು ಮಾಡ್ತಾರೆ, 294 ಎಕರೆ ಜಮೀನು ಇರುತ್ತಲ್ಲ ಅದನ್ನು ನಾವು ರೈತರಿಗೆ ಕೊಡ್ತೇವೆ, ಯಾರಿಂದ ಖರೀದಿ ಮಾಡಿದ್ದೀವಿ, ಅವ್ರು ಯಾವುದೇ ರೀತಿಯಾದಂಥ ಹಣವನ್ನು ಕೊಡುವಂಥದ್ದು ಬೇಡ ಅಂತಾರೆ. ಅಂದರೆ ಹಣ ಕೊಟ್ಟು ತೆಗೆದುಕೊಂಡಿರ್ತಾರೆ. ಜಿಂದಾಲ್ ಕಂಪನಿಯವರು ಹಣ ಕೊಟ್ಟು ರೈತರು ಖರೀದಿ ಮಾಡಿದಂಥ ಜಮೀನನ್ನು ಯಾವಾಗ ಈ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗುತ್ತೆ ಆಗ ನೀವು ನಮಗೆ ಹಣ ಕೊಡೋದು ಬೇಡ, ಹಂಗೆ ನಿಮ್ಗೆ ವಾಪಸ್ ಕೊಟ್ಬಿಡ್ತೀವಿ, ಜಮೀನು ದುಡ್ಡು ಎರಡು ನಿಮ್ಮದೇ ಅಂತ ಹೇಳಿ ಜಿಂದಾಲ್ ಕಂಪನಿ ಹೇಳುತ್ತೆ. ಜಿಂದಾಲ್ ಕಂಪನಿ ಹೇಳಿ ಹೋಗುತ್ತೆ. ಆ ಜಮೀನು ರೈತರಿಗೆ ಮರು ಹಂಚಿಕೆ ಆಗುವಂಥ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿಯವರ ಸರ್ಕಾರ ಅಧಿಕಾರದಲ್ಲಿ ಇರುತ್ತೆ. ಆಗ ಜಮೀನಿನ ದುಡ್ಡು 2ರಷ್ಟಾಗಿರುತ್ತೆ. ಆಗ ಈ ಜಮೀನು ಯಾರಿಂದ ಜಿಂದಾಲ್ ಕಂಪನಿ ಖರೀದಿ ಮಾಡಿತ್ತು, ಯಾರಿಗೆ ಉಚಿತವಾಗಿ ಕೊಡ್ತೀನಿ ಅಂತ ಹೇಳಿತ್ತು, ಅವರಿಗೆ ಸೇರೋದಿಲ್ಲ. ಈ ಜಮೀನು ಎಲ್ಲ ಡಾಕ್ಯುಮೆಂಟ್ಸ್ಗಳು ಫೋರ್ಜರಿ ಆಗ್ತವೆ, ಯಾರ್ಯಾರ್ದು ಅಕೌಂಟಿಗೆ ಮನಿ ಟ್ರಾನ್ಸ್ಫರ್ ಆಗುತ್ತೆ, ಯಾರ್ಯಾರಿಗೂ ಆ ಜಮೀನುಗಳು ಸೇರ್ತವೆ. ಅದರಲ್ಲಿ ಸುಮಿತ್ ರಾಯ್ ಅಭಿಷೇಕ್ ಬ್ಯಾನರ್ಜಿಯ ಪರಮಾಪ್ತನ ಅಕೌಂಟಿಗೆ ಅಲ್ಲಿಂದ ಆ ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದು. ಮಮತಾ ಬ್ಯಾನರ್ಜಿಯವರ ಸರ್ಕಾರ, ಅಳಿಯನ ಆಪ್ತ, ಅಳಿಯನ ಇನ್ವಾಲ್ವ್ಮೆಂಟು ಇರುತ್ತೆ, ಸರ್ಕಾರದವ್ರ ಇನ್ವಾಲ್ವ್ಮೆಂಟ್ ಇರೋ ಸಾಧ್ಯತೆ ಇರುತ್ತೆ. ಯಾವುದೇ ತನಿಖೆ ಆಗದಲ್ಲೇ ಇದನ್ನು ಕೈ ಬಿಡ್ತಾರೆ ಇದನ್ನ. ನಂತರ 15 ವರ್ಷಗಳ ಅಧಿಕಾರವು ಅವ್ರದ್ದೇ, ಯಾವುದೇ ರೀತಿಯಾದಂಥ ಸಮಸ್ಯೆ ಎದುರಾಗಲ್ಲ. ಈಗ BJP ಸರ್ಕಾರ ಈ ಫೈಲನ್ನು ಓಪನ್ ಮಾಡಿದೆ. ನಿಮಗೆ ನೆನಪಿದ್ದರೆ ಸುವೇಂದು ಅಧಿಕಾರಿ ಅವರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಿದ್ದಂತೆ ಚೀಫ್ ಸೆಕ್ರೆಟರಿ ಒಂದು ನೋಟಿಫಿಕೇಷನನ್ನು ಹೊರಡಿಸಿದ್ರು. ಯಾವುದೇ ಸರ್ಕಾರಿ ಕಚೇರಿಗಳಿಂದ ಒಂದೇ ಒಂದು ಫೈಲ್ ಸಹ ಆಚೆ ಹೋಗಬಾರ್ದು ಅಂತ. ಒಕ್ಕೂಡ್ದು ಹೊರಗೆ ಎಲ್ಲ ಫೈಲ್ಗಳು ಸಹ ಹಂಗೆ ಇರಬೇಕು. ಒಂದು ವೇಳೆ
ಒಂದು ವೇಳೆ ಫೈಲ್ಗಳು ಹೊರ ಹೋಗಿದ್ದೇ ಆದರೆ ಆ ಆಫೀಸಿನ ಆ ಕಚೇರಿಯ ಅಧಿಕಾರಿಗಳ ಮೇಲೆ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಚೀಫ್ ಸೆಕ್ರೆಟರಿ ಆದೇಶನ ಹೊರಡಿಸಿದ್ರು. ಅಲ್ಲಿಂದ ಶುರುವಾದಂತಹ ಮಮತಾ ಬ್ಯಾನರ್ಜಿ ಸರ್ಕಾರದ ಆಪ್ತರಿಗೆ, ಸಚಿವರಿಗೆ, ಖುದ್ದು ಆ ಮಮತಾ ಬ್ಯಾನರ್ಜಿಯವರ ಪಕ್ಷದಲ್ಲಿ ರಾಜ್ಯಸಭೆ ಸದಸ್ಯರಾಗಿದ್ದಂಥವರೇ ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ, ಈ ರೀತಿಯಾದಂಥ ಹಗರಣ ಆಗಿತ್ತು, ನಾವು ಇಂತಿಂಥ ಹಗರಣದಲ್ಲಿ ಪಾಲ್ಗೊಂಡಿತ್ತು ಸರ್ಕಾರ ಅನ್ನುವಂಥದ್ದನ್ನು, ಆತ್ಮಸಾಕ್ಷಿಗೆ ವಿರುದ್ಧವಾಗಿತ್ತು ಅಂತೇಳಿ ರಾಜೀನಾಮೆ ಕೊಟ್ಟಿದ್ದೀನಿ ಅಂತೇಳಿ ಹೇಳ್ತಾ ಇದ್ದಾರೆ. ಅಲ್ಲಿಂದ ಶುರುವಾದಂಥದ್ದು ಎಲ್ಲ ಕೇಸ್ಗಳು ಸಹ ಓಪನ್ ಆಗ್ತದೆ. 2 ವರ್ಷಗಳ ಹಿಂದೆ ನಡೆದಂತಹ ಆರ್ಜಿಕರ್ ಮೆಡಿಕಲ್ ಕಾಲೇಜ್ನ ಅಭಯ ಪ್ರಕರಣವೂ ಸಹ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಿತ್ ರಾಯ್ನನ್ನು ವಿಚಾರಣೆ ಮಾಡಬೇಕು ಅಂಥೇಳಿ ಸುಮಿತ್ ರಾಯ್ನನ್ನು ಹುಡುಕಾಟ ನಡೆಸ್ತಾ ಇದ್ದರು. ಆ ಪುಣ್ಯಾತ್ಮ ಸುಮಿತ್ ರಾಯ್ ಎಲ್ಲೂ ಕೂಡ ಸಿಗಲೇ ಇಲ್ಲ. ಮೊಬೈಲ್ ಲೊಕೇಶನ್ ಅಭಿಷೇಕ್ ಬ್ಯಾನರ್ಜಿಯ ನಿವಾಸದಲ್ಲಿತ್ತು. ಅಭಿಷೇಕ್ ಬ್ಯಾನರ್ಜಿಯ ಮನೆ ಬಾಗಿಲನ್ನು ಬಡಿದಿದ್ದಾರೆ. ಯಾರೂ ಕೂಡ ಬರಲಿಲ್ಲ, ತೆಗಿಲಿಲ್ಲ ಅಂದಾಗ ಇವರಿಗೆ ಪೊಲೀಸರಿಗೆ ಆಪ್ಷನ್ ಇರಲಿಲ್ಲ, ಬಾಗಿಲು ಹೊಡಿತಾರೆ, ಒಳಗೆ ಹೋಗ್ತಾರೆ. ಅಲ್ಲಿ ಅಭಿಷೇಕ್ ಬ್ಯಾನರ್ಜಿಯ ಆಪ್ತ ಇರೋದಿಲ್ಲ, ಆತನ ಮೊಬೈಲ್ ಮಾತ್ರ ಇರುತ್ತೆ. ಅಂದರೆ ಪೊಲೀಸರು ಬರುವಂಥದ್ದು ಗೊತ್ತಾಗಿ ತಿಳಿದು ಈತ ಎಸ್ಕೇಪ್ ಆಗಿರುವಂಥ ಸಾಧ್ಯತೆ ಇದೆ. ಈ ರೈಡ್ ಆಗ್ತಾ ಇದೆ ಅಭಿಷೇಕ್ ಬ್ಯಾನರ್ಜಿಯವರ ಮನೆಯಲ್ಲಿ ಅಂತ ಹೇಳಿ ಅಭಿಷೇಕ್ ಬ್ಯಾನರ್ಜಿಯವರ ಅತ್ತೆ ಮಮತಾ ಬ್ಯಾನರ್ಜಿ ಅಲ್ಲದರ ಆಸುಪಾಸಿನಲ್ಲೇ ಇರುವಂಥದ್ದು ಮನೆ, ಇಬ್ಬರ ಮನೆ ಹತ್ತಿರನೇ ಇದೆ. ಅತ್ತೆ ಓಡೋಡಿ ಬಂದಿದ್ದಾರೆ. ಮಮತಾ ಬ್ಯಾನರ್ಜಿ ಅತ್ತೆ ಅಂದರೆ ಇನ್ ದ ಸೆನ್ಸ್ ಮಮತಾ ಬ್ಯಾನರ್ಜಿಯವರ ತಮ್ಮನ ಮಗ ಅಭಿಷೇಕ್ ಬ್ಯಾನರ್ಜಿ ಮಧ್ಯರಾತ್ರಿ 2:00 ಅವರು ಓಡಿ ಬಂದಿದ್ದಾರೆ, ಏನಾಗಿದೆ ಅಂತ ಹೇಳಿ. ಬಳಿಕ ಸ್ವಲ್ಪ ಹೊತ್ತಿನ ನಂತರ ಎಲ್ಲ ವಿಚಾರಿಸ್ಕೊಂಡು ಹೋಗಿದ್ದಾರೆ. ಇದು ಅಭಿಷೇಕ್ ಬ್ಯಾನರ್ಜಿಗೆ ಸಂಬಂಧಪಟ್ಟಂಥ ರೇಡಲ್ಲ, ಆತನ ಆಪ್ತನಿಗೆ ಸಂಬಂಧಪಟ್ಟ ರೇಡು. ಅಭಿಷೇಕ್ ಬ್ಯಾನರ್ಜಿ ಆ್ಯಸ್ ಯೂಶುವಲ್ ತುಂಬ ಗರಂ ಆಗಿದ್ದಾರೆ ಪತ್ರಕರ್ತರ ಮೇಲೆ. ಪತ್ರಕರ್ತರು ಕೇಳಿದ ಪ್ರಶ್ನೆಗಳಿಗೆ ತುಂಬ ಸಿಟ್ಟಿನಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. TMCಗೆ, ತೃಣಮೂಲ ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಇದು ಬ್ಯಾಡ್ ಡೇಸ್ ಅಂತಲೇ ಹೇಳ್ಬೋದು. ಚುನಾವಣೆ ಸೋತಾಗಿನಿಂದ ಚುನಾವಣೆ ಸೋಲು ಗೆಲುವು ಇದ್ದಿದ್ದೇ, ಇವರು ಸೋಲನ್ನು ಸ್ವೀಕರಿಸಿಲ್ಲ, ನಮ್ಮದು ಸೋಲೇ ಅಲ್ಲ ಅಂಥೇಳಿ ಮಮತಾ ಬ್ಯಾನರ್ಜಿಯವರು ಸುಪ್ರೀಂ ಕೋರ್ಟ್ ಹೋದರು. ಬಳಿಕ ಅವರದ್ದೇ ಪಕ್ಷದಲ್ಲಿ ಏನೇನಾಯಿತು ಅನ್ನೋದನ್ನು ಗಮನಿಸಿದ್ದೀರಿ ನೀವು. ಒಟ್ಟಾರೆಯಾಗಿ ಮತ್ತೊಂದು ಪ್ರಕರಣದಲ್ಲಿ ಮತ್ತೊಂದು ಹಗರಣ ಮಮತಾ ಬ್ಯಾನರ್ಜಿಯವರ ಸರ್ಕಾರದ್ದು ಹೊರಗೆ ಬಂದಿದೆ ಮತ್ತೊಂದು ಹಗರಣ. ಏನಾಗತ್ತೆ ಇದು ನೋಡಬೇಕು. ಆ ಜಮೀನು ಯಾರಿಗೆ ಹೋಯಿತು, ದುಡ್ಡು ಎಲ್ಲಿಗೆ ಹೋಯಿತು, ಅಲ್ಲಿಂದ ಟ್ರಾನ್ಸಾಕ್ಷನ್ ಆದ ಮನಿ ಸುಮಿತ್ ರಾಯ್ಗೂ ಇದಕ್ಕೂ ಏನು ಸಂಬಂಧ, ಇದರಲ್ಲಿ ಅಭಿಷೇಕ್ ಬ್ಯಾನರ್ಜಿಯ ಇನ್ವಾಲ್ವ್ಮೆಂಟ್ ಇದೆಯಾ, ಮಮತಾ ಬ್ಯಾನರ್ಜಿ ಸರ್ಕಾರದವರು ಹಿಂದಿನ ಸರ್ಕಾರದವರು ಎಷ್ಟು ಜನರಲ್ಲಿ ಭಾಗಿಯಾಗಿದ್ದರು ಅನ್ನುವಂಥದ್ದು ಇಲ್ಲಿ ತನಿಖೆಯಿಂದ ಹೊರ ಬರಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.